ಸಮಾಜದಲ್ಲಿ ಜಾತಿಯ ಆಧಾರದ ಮೇಲೆ ಹೇಗೆ ವ್ಯಕ್ತಿಗಳನ್ನು ಗುರುತಿಸ್ತಾರೆ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ನಿದರ್ಶನ ರೀ. ಬಹಳ ಬೇಸರ ಆಗುತ್ತೆ, ಬಹಳ ಸಂಕಟ ಆಗುತ್ತೆ ಈ ವಿಚಾರದಲ್ಲಿ. ಕಲೆಗೆ ಬೆಲೆ ಕೊಡಬೇಕು ಅಂತ ಹೇಳ್ತಾರೆ, ಆದರೆ ಇಲ್ಲಿ ಕಲೆಗೆ ಬೆಲೆ ಅಲ್ಲ. ಕಲೆಯನ್ನು ನೀವು ಯಾವ ಜಾತಿಯವರು ಅನ್ನುವಂಥದ್ರ ಮೇಲೆ ಅಳೆದು ತೂಗಿ ಲೆಕ್ಕವನ್ನು ಹಾಕುವಂಥ ಸಮಾಜ ನಮ್ಮಲ್ಲಿದೆ. ಅದರ ಪರಿಣಾಮ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿದ್ದಾಗಲೂ ಕೂಡ ಅವರಿಗೆ ನೆಮ್ಮದಿ ಇರಲಿಲ್ಲ. ಅವ್ರಿಗೆ ಸತ್ತ ಮೇಲೆ ಕೂಡ ಅವರ ಸಮಾಧಿಗೂ ಕೂಡ ನೆಲಸಮ ಮಾಡೋ ಪರಿಸ್ಥಿತಿ. ಅಭಿಮಾನ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿ ಹೈಕೋರ್ಟ್ ಸೂಚನೆಯ ಮೇರೆಗೆ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ಅಭಿಮಾನಿಗಳ ತೀವ್ರ ವಿರೋಧದ ಮಧ್ಯೆಯೂ ಕೂಡ ನೆಲಸಮವನ್ನ ಮಾಡಲಾಗಿದೆ. ರಾತ್ರೋರಾತ್ರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ದಾರೆ. ಸ್ಟುಡಿಯೋ ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಂಥ ದುರದೃಷ್ಟ ಅಂತಂದ್ರೆ, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾದ ನಂತರ ವಿಷ್ಣು ಅವರು ನಿಧನರಾಗ್ತಾರೆ. ತದನಂತರ ಅವ್ರಿಗೆ ಸಿಗಬೇಕಾಗಿರುವಂಥ ಮಾನ್ಯತೆ ಸಿಗೋದಿಲ್ಲ. ಅವ್ರಿಗೆ ಎಲ್ಲಿ ಅನ್ನುವಂಥದ್ದೇ ಬಹಳ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಆಗತ್ತೆ. ಸಮಾಧಿ ಎಲ್ಲಿ, ಏನು, ಮೈಸೂರು ಅಂತಾರೆ, ಬೆಂಗಳೂರು ಅಂತಾರೆ, ಅಲ್ಲಿ ಇಲ್ಲಿ ಎಲ್ಲೆಲ್ಲೆಲ್ಲೋ ಏನೇನೋ ಮಾಡಿಬಿಟ್ರು. ಅದನ್ನು ಒಂದು ಜಾಗ ನೆಟ್ಟಿಗೆ ಕೊಡಲಿಲ್ಲ. ತದನಂತರ ಅನೇಕರು ನಿಧನರಾದರು. ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ಪುನೀತ್ ಅವರು, ಎಲ್ಲರಿಗೂ ಜಾಗ ಸಿಕ್ತು. ಎಲ್ಲರೂ ಕೂಡ ನೆಮ್ಮದಿಯಾಗಿ 6-3 ಅಡಿಯಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡ್ರು. ಬಟ್ ಆದರೆ ವಿಷ್ಣುದಾದಾಗ ಮಾತ್ರ ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೆ ಕೊಡಲಿಲ್ಲ ರೀ. ಇದ್ದಾಗಲೂ ಹಂಗೆ, ಹೋದ್ಮೇಲೂ ಹಂಗೆ. ಒಂದು ಚಿತ್ರರಂಗ ಅಂತ ಅನ್ಸ್ಕೊಳ್ತೀರಾ, ನಿಮ್ಗೇನು ಅನ್ಸೋದಿಲ್ವಾ? ಕನ್ನಡ ಚಿತ್ರರಂಗ ಫುಲ್ ಬಿಲ್ಡಪ್ ಕೊಟ್ಕೊಳ್ತೀರಾ ಕನ್ನಡ ಚಿತ್ರರಂಗದವರು. ಒಬ್ಬ ನಟನಿಗೆ ಹೋದ್ಮೇಲಾದರೂ ಒಂದು ಗೌರವಯುತವಾಗಿ ಒಂದು ಜಾಗ ಕೊಡೋಕ್ಕಾಗಲಿಲ್ವಾ ನಿಮ್ಮ ಹತ್ರ? ಶೃಂಗೇರಿಯಲ್ಲಿರುವಂತಹ ನನಗೆ ಅನ್ನ ಕೊಟ್ಟಂತಹ, ನನಗೆ ಸೂರು ಕೊಟ್ಟಂತಹ, ನಮಗೆ ಹೆಸರು ತಂದು ಕೊಟ್ಟಂತಹ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ನೆಲಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಒಳಗಡೆ ಪೊಲೀಸರು ಸರ್ಪಗಾವ್ ಹಾಕೊಂಡು ಕೂತಿದ್ದಾರೆ. ಆರಕ್ಷಕರು ಮುಂದೆ ಗೇಟ್ ಮಣ್ಣು ಮಾಡಾಕ್ಬಿಟ್ರಂತೆ. ಇನ್ನೇನು ಇಲ್ವಂತೆ ಸ್ವಾಮಿ, ನೋಡ್ಕೊಳ್ಳಿ. ಪೊಲೀಸರವರ ದೌರ್ಜನ್ಯ ಹಿಡಿದು ಎಳಿತಾ ಇದ್ದಾರೆ ನೋಡ್ರಿ. ಇವತ್ತು ಸತ್ರು ಬಿಡಲ್ಲ, ಬನ್ನಿ ಎಲ್ಲರೂ ಬರೋವರೆಗೂ ನೋಡ್ರಿ, ಎಲ್ಲರೂ ಬಂದು ನೋಡ್ಕೊಳ್ಳಿ. ಎಲ್ಲಿಗೆ ಬಂದ್ರಿ ಸರ್ ನಾವು? ನಂಗೆ ಅನ್ನ ಕೊಟ್ಟ ದೇವರು, ಹೆಸರು ಕೊಟ್ಟ ದೇವರು, ಬದುಕು ಕೊಟ್ಟಂತ ದೇವರು, ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಕೊಟ್ಟಾದ್ಮೇಲೆ ಮತ್ತೆ ಮೈಸೂರಿಗೆ ಆದ್ರು. ಆಮೇಲೆ ಇಲ್ಲಿ ಜಾಗ ಕೊಡ್ತೀವಿ, ಇಲ್ಲಿ ಬೇಡ ನಮ್ಗೆ ಇಲ್ಲೇ ಇರಲಿ ಅಂತ ಕೇಳ್ದ. ಇಲ್ಲೇ ಮನುಷ್ಯ ಕಡೆ ಕೊಡ್ತೀವಿ ಅಂದ್ರು. ಅವಾಗ ಆಗ್ಲಿಲ್ಲ. ಹೌದೌದೌದು ಆಗಿರಲಿಲ್ಲ. ಆಮೇಲೆ ಅಲ್ಲಾದ್ಮೇಲೆ ಇವಾಗ ಈ ಥರ ಆಗಿದೆ. ಅವಾಗ ಅಮೌಂಟ್ ಇಸ್ಕೊಂಡಿಲ್ವ ಅವರು? ಅಮೃತಸರ ಇದ್ದಾಗ ಅವ್ರು ಯಾರು ಸೇಮ್ ಇದ್ರಲ್ಲ, ಅವಾಗ ಅಮೌಂಟ್ ಇಸ್ಕೊಂಡಿರ್ಲ ಅವರು. ಅಮೌಂಟ್ ಇಸ್ಕೊಂಡು ಯಾಕೆ ಈ ಥರ ಮಾಡ್ತಾರೆ ಇವಾಗ? ಇವಾಗ ಈ ಮೈಸೂರು ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋ ಇಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ನಿಜಕ್ಕೂ ಕೂಡ ಒಂದು ಬೇಸರ ಆಗುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಅಭಿಮಾನಿಗಳು ಯಾರು ಕೂಡ ಬಾಸು ಅಂದ್ಕೊಂಡು ಓಡಾಡಿಕೊಂಡು ಅಶ್ಲೀಲವಾಗಿರುವಂಥ ಕಮೆಂಟನ್ನು ಮಾಡಿಕೊಂಡು ರೌಡಿಸಮನ್ನು ಮಾಡಿಕೊಂಡು ಗೂಂಡಾಗಿರಿಯನ್ನು ಮಾಡ್ಕೊಂಡು ಓಡಾಡುವಂಥವ್ರು ಇಲ್ಲ. ಇಲ್ಲಿ ಸೌಮ್ಯ ಸ್ವಭಾವದವರು ಇರುವಂಥದ್ದಕ್ಕೇ ಇವತ್ತು ಪೊಲೀಸರಿಂದ ಲಾಠಿ ತಿನ್ನಬೇಕಾಗಿದೆ, ಅಲ್ಲಿ ಓಡಾಡಬೇಕಾಗಿದೆ, ಪೊಲೀಸರು ವಶಕ್ಕೆ ತಗೊಳ್ಬೇಕಾದಂಥ ಪರಿಸ್ಥಿತಿ ಆಗಿದೆ. ಧ್ವನಿ ಎತ್ತಿ ಕೇಳುವಂಥವ್ರು ಇದ್ದರೆ ಬಾಗ್ತಾರೆ, ಇಲ್ಲ ಜಿ ಹುಜೂರ್ ಅಂದ್ಕೊಂಡಿದ್ರೆ ಹಿಂಗೆ ಬಗ್ಗಿಸ್ತಾರೆ. ಇದೇ ಹಣೆ ಬರಹ ಆಗಿದೆ ಅಂತ ಕಾಣಿಸುತ್ತೆ. ಯಾಕೆ ಕನ್ನಡ ಚಿತ್ರರಂಗದಲ್ಲಿರೋರಿಗೆ ವಿಷ್ಣುದಾದ ಬಗ್ಗೆ ಯಾವ ಪ್ರೀತಿ ಏನೂ ಇಲ್ವಾ? ಬರೀ ಕೆಲವ್ರ ಬಗ್ಗೆ ಮಾತ್ರ ಪ್ರೀತಿನ, ಅಥವಾ ಜಾತಿ ನೋಡ್ತಾರಾ? ಏನು ಕತೆ ಕನ್ನಡ ಚಿತ್ರರಂಗದಲ್ಲಿ?
ಎಸ್ ಅರುಣ್, ಈಗಾಗಲೇ ಸಾಕಷ್ಟು ರೀತಿಯಾದಂಥ ಅಭಿಮಾನಿಗಳು ಆಕ್ರೋಶ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಅದೇ ನಿಟ್ಟಿನಲ್ಲಿ. ಯಾಕಂದರೆ ನಟ ವಿಷ್ಣುವರ್ಧನ್ ಅವರು ಇದ್ದಾಗಲೂ ಕೂಡ ಅವರಿಗೆ ಒಂದು ನೆಮ್ಮದಿ ಇರಲಿಲ್ಲ. ಯಾಕಂದರೆ ಅವರ ಸಿನಿಮಾಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ ಅವರು ಮುಕ್ತವಾಗಿ ಒಂದು ಸಾರ್ವಜನಿಕ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಸಾಕಷ್ಟು ಭಯ ಕಾಡ್ತಾ ಇತ್ತು. ಅಂದರೆ ಕಿಡಿಗೇಡಿಗಳು ಅಷ್ಟೊಂದು ರೀತಿಯಾದಂತಹ ತೊಂದರೆಗಳನ್ನು ಕೊಡ್ತಾ ಇದ್ರು. ಆದರೆ ಅವರು ಕಾಲಾನಂತರ ಕೂಡ ಅವರಿಗೆ ನೆಮ್ಮದಿ ಇಲ್ಲ ಅನ್ನೋ ಒಂದಷ್ಟು ಆಕ್ರೋಶಗಳನ್ನು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇಂತಹ ಒಂದು ಅನ್ಯಾಯವಾದಂತಹ ಇಂಥ ಒಂದು ದುರಂತ ನಾಯಕನಿಗೆ ಒಂದು ಅನ್ಯಾಯವಾದಂಥ ಸಂದರ್ಭದಲ್ಲೂ ಚಿತ್ರರಂಗದವರು ಗಣ್ಯರಾಗಲಿ ಚಿತ್ರರಂಗದ ಯಾರು ಕೂಡ ಧ್ವನಿ ಎತ್ತದೇ ಇರತಕ್ಕಂಥದ್ದು ಇದೊಂದು ದುರಂತ ಅಂತಲೇ ಹೇಳ್ಬೋದು ಅನ್ನೋ ಒಂದಿಷ್ಟು ನಿಟ್ಟಿನಲ್ಲಿ ಅವರು ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ರಾತ್ರೋರಾತ್ರಿ ಅವರ ಸಮಾಧಿಯನ್ನು ನೆಲಸಮ ಮಾಡಿರೋದು ಅಭಿಮಾನಿಗಳ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. 75ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಈಗಾಗಲೇ ಅವರ ಅಭಿಮಾನಿಗಳು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಇನ್ನೇನು ಸೆಪ್ಟೆಂಬರ್ನಲ್ಲಿ ಅವರ ಹುಟ್ಟುಹಬ್ಬ ಬರ್ತಾ ಇತ್ತು, 75ನೇ ವರ್ಷದ್ದು. ಆ ಒಂದು ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಇದೇ ನಿಟ್ಟಿನಲ್ಲಿ ಈ ಹಿನ್ನೆಲೆಯಲ್ಲಿ ಈ ಒಂದು ಈ ರೀತಿಯಾದಂತಹ ನೆಲಸಮ ಮಾಡಿದಂತಹ ಒಂದು ಘಟನೆ ಅಭಿಮಾನಿಗಳಿಗೆ ಸಹಜವಾಗಿ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಭಿಮಾನಿಗಳು ಈ ಜಾಗದಲ್ಲಿ ನಮ್ಮ ಯಜಮಾನರು ಇದೇ ಜಾಗದಲ್ಲಿ ಇರ್ತಕ್ಕಂಥದ್ದು, ನಮಗೆ ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದೆ ಈ ಜಾಗದಲ್ಲಿ, ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದಿಷ್ಟು ಪ್ರತಿಭಟನೆಗೂ ಕೂಡ ಇಳಿದಿರ್ತಕ್ಕಂಥದ್ದು. ಮೊದಲು ಕೂಡ ಏನಂದ್ರೆ ಅವರು ಚಿತ್ರರಂಗದಲ್ಲಿ ಇದ್ದಾಗಲೂ ಅವ್ರಿಗೆ ನೆಮ್ಮದಿ ಇರಲಿಲ್ಲ. ಕಾಲಾನಂತರ ಕೂಡ ಈಗ ಸುಮಾರು 15 ವರ್ಷಗಳಾಯಿತು, ಆ ಒಂದು ವಿವಾದ ಇನ್ನೂ ಬಗೆಹರಿದಿಲ್ಲ. ಅದ್ರ ಜೊತೆಗೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಈ ಒಂದು ಸಮಾಧಿಯನ್ನ ತೆರವು ಮಾಡಿರ್ತಕ್ಕಂಥದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ನಾವೀಗ ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ವಿಚಾರದಲ್ಲಿ ಬಹಳ ಬೇಸರ ಆಗುವಂಥದ್ದು ನನಗೆ ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಬೇಸರ ಇದೆ, ಸರ್ಕಾರದ ಬಗ್ಗೆ ಇನ್ನೊಂದು ರೀತಿಯಾದಂಥ ಬೇಸರ ಇದೆ. ಯಾಕೆ ಅಂತಂದರೆ ಯಾರ್ಯಾರನ್ನ ಯಾವ್ಯಾವ ರೀತಿಯಲ್ಲಿ ನೋಡ್ಕೊಂಡು ನೋಡ್ರಿ, ಹೇಗೆ ನೋಡ್ಕೊಂಡ್ರಿ ಅಂತ ನೋಡ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು ಬಹಳ ಬೇಸರ ಆಗುತ್ತೆ ಈ ವಿಚಾರದಲ್ಲಿ ಅಂತೇಳಿ. ಆಮೇಲೆ ನನ್ನ ಕೊಲೀಗ್ ಅವರು ದುರಂತ ನಾಯಕ್ ಅಂತ ಬಳಕೆ ಮಾಡಿದ್ರು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಈಸ್ ಎ ಲೆಜೆಂಡ್ರಿ. ಈ ವಿಷ್ಣುವರ್ಧನ್ ಇದ್ದಾರಲ್ವಾ, ಲೆಜೆಂಡ್ರಿ ಆ ವಿಚಾರದಲ್ಲಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಸರ್ಕಾರ ಮತ್ತು ಕನ್ನಡ ಚಿತ್ರರಂಗ ನಿಮಗೇನಾದರೂ ಇದ್ದರೆ ಗೌರವ ಕೊಡಿ ಈಗಲಾದರೂ, ಅಲ್ಪ ಸ್ವಲ್ಪ ಉಳಿದಿದ್ರೆ ನಿಮಗೆ.